ಆಚಾರ್ಯ ಸರು, ಹೆಸರು ಶಿವಪ್ರಸನ್ನ ಉಮೇಶ್ ಅವರು, ಎಲ್ಲ ರಮೇಶ್ ರೆಡ್ಡಿ ಸರು, ಮತ್ತೆ ನನ್ನೆಲ್ಲ ನೆಚ್ಚಿನ ನಿರ್ಮಾಪಕರು, ಮತ್ತೆ ಮಾಧ್ಯಮ ಮಿತ್ರರು, ಟಿವಿ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ, ಮತ್ತೆ ಈ ದಿನ ಸಿನಿಮಾ ರಂಗವನ್ನ ಮೆಚ್ಚಿ ಪ್ರೋತ್ಸಾಹಿಸೋದಕ್ಕೋಸ್ಕರ, ಈ ಸಿನಿಮಾ ಜಗತ್ತನ್ನ ಬೆಳೆಸಿ ಉಳಿಸೋದಕ್ಕೋಸ್ಕರ, ನಮಗೆ ಒಂದು ಸಪೋರ್ಟ್ ಅನ್ನ ನೀಡೋದಕ್ಕೋಸ್ಕರ ಬಂದಿರುವಂತ ಎಲ್ಲ ಜನತೆಗೂ ನಾನು ಈ ಮೂಲಕ ಕೃತಜ್ಞತೆ ಅಂತ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಸುಂದರವಾದ ಸಮಯ, ಇನ್ಫಿನಿಟಿ ಕ್ರಿಯೇಷನ್ಸ್ ಮೂಲಕ ಒಂದು ಚಿತ್ರ ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಮಾನ ಮನಸ್ಕರಾದ ಒಂದು 20 ಜನ ನಿರ್ಮಾಪಕರು ಒಳ್ಳೆಯ ಮನಸ್ಥಿತಿಯಿಂದ ಇಟ್ಕೊಂಡು ಈ ಒಂದು ಸಿನಿಮಾನ, ಕ್ಯಾಪಿಟಲ್ ಸಿಟಿ ಸಿನಿಮಾನ ಇವತ್ತು ನಿರ್ಮಾಣ ಮಾಡಿದ್ದೇವೆ. ಈ ಒಂದು ಚಿತ್ರದ ನಿರ್ದೇಶಕ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದ್ರೆ ಇಷ್ಟು ಜನ ನಿರ್ಮಾಪಕರನ್ನ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನನಗೂ ಹೆಮ್ಮೆ ಇದೆ. ಇದೊಂದು ಒಳ್ಳೆ ಮೆಸೇಜ್ ಇರುವಂತ ಚಿತ್ರ. ನೀವು ನೋಡಿರ್ಬೋದು, ನೋಡಿ ಆಕ್ಷನ್ ಸಿನಿಮಾ ಅಂತ ಅನ್ಸುತ್ತೆ. ಆಕ್ಷನ್ ಜೊತೆಯಲ್ಲಿ ಸೆಂಟಿಮೆಂಟ್ ಇದೆ, ಮತ್ತೆ ಒಳ್ಳೆ ಕಾಮಿಡಿ ಇದೆ. ನಮ್ಮ ರಿತೇಶ ಒಳ್ಳೆ ಕಾಮಿಡಿ ಆರ್ಟಿಸ್ಟು, ಚೆನ್ನಾಗಿ ಮಾಡಿದ್ದಾನೆ. ಮತ್ತೆ ಈ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದೆ ನಮ್ಮ ಶೋಭಾ ಕೊಂಡೂರು ಅಂತೇಳಿ. ಅವರು ನನ್ನ ಹಳೆಯ ಸ್ನೇಹಿತರು. ಸೊ ಅವರ ಮೂಲಕ ಈ ನಮ್ಮ ನಿರ್ಮಾಪಕರ ನನಗೆ ಪರಿಚಯ ಆಗಿ ಈ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಈ ಒಂದು ಕ್ಯಾಪಿಟಲ್ ಸಿಟಿ ಸಿನಿಮಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣನೇ ನಿರ್ಮಾಪಕರಲ್ಲಿರುವಂತಹ ಒಂದು ಪ್ಯಾಷನ್. ಅವರು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಇವತ್ತು ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಮ್ಮ ನಾಯಕರಾದಂಥ ರಾಜೇಶ್ ಅವರು, ಅವರ ಎಫರ್ಟ್ ಅನ್ನ ನಾವು ಯಾವತ್ತೂ ಮರೆಯಲೇಬಾರದು. ಈ ಚಿತ್ರ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಅವರ ಎಫರ್ಟ್ ತುಂಬಾನೇ ಇದೆ. ಅವರು ಈ ಚಿತ್ರವನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ಸಾಕಷ್ಟು ದುಡಿದಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತೀನಿ. ದಯವಿಟ್ಟು ಈ ಚಿತ್ರವನ್ನು ನೋಡಿ ಕರೆಸಿ ಹಾರೈಸಿ ಅಂತ ಕೇಳಿ ಅಲ್ಲೆರಡು ಮಾತು ಮುಗಿಸ್ತೀನಿ. ನಮ್ಮ ಸಿನಿಮಾ ಟೀಮ್ ಅವರು ಎಲ್ಲರಲ್ಲೂ ಕೂಡ ಒಂದು ಪ್ರಾರ್ಥನೆ, ಯಾರು ಪ್ರೊಡ್ಯೂಸರ್ಸ್ ಸಿನಿಮಾ ಬಗ್ಗೆ ಹೆಚ್ಚು ಒತ್ತಡ ಕೊಡ್ಬೇಕಾಗಿ ಪ್ರಾರ್ಥನೆ. ಕ್ಯಾಪಿಟಲ್ ಸಿಟಿ ಇದೊಂದು ಬೆಂಗಳೂರು ಭೂಗತ ಜಗತ್ತಿನಲ್ಲಿ ನಡೆಯುವಂತ ಒಂದು ಘಟನೆಗಳ ಸರಮಾಲೆ. ಸೊ ಇದೊಂದು ಕಥೆ ಹೇಗೆ ಸಾಗುತ್ತೆ ಅಂತಂದ್ರೆ, ಈ ಕೆಲವು ಈ ಬೆಂಗಳೂರು ಅಂಡರ್ವರ್ಲ್ಡ್ ನಲ್ಲಿರುವಂತ ದಾನಿಗಳು, ಅವರ ರೈವಲ್ರಿ, ಅದ್ರ ಜೊತೆನಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ. ಅವನ ಜೀವನದಲ್ಲಿ ನಡೆದಂತ ದುರಂತಗಳು, ಆ ದುರಂತಗಳನ್ನ ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಆ ದುರಂತಗಳನ್ನ ಹೇಗೆ ಬೆಟ್ಟಿ ನಿಲ್ತಾನೆ. ಈ ಒಂದು ಇಬ್ಬರು ದೊಡ್ಡ ದಾನಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ನಲುಕ್ತಾನೆ, ಹೇಗೆ ಅವನ ಎಲ್ಲವನ್ನ ಕಷ್ಟ ಮೆದ್ದಿ ಯಶಸ್ವಿಯಾಗಿ ಅವನು ಅವನ ಧ್ಯೇಯನ ಗುರಿಯನ್ನ ಮುಟ್ತಾನೆ ಅನ್ನೋದೇ ಈ ಕ್ಯಾಪಿಟಲ್ ಸಿಟಿಯ ಮೂಲ ಎಳೆ. ಇದರಲ್ಲಿ ಪ್ರೇರಣಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ಷಣದಲ್ಲಿ. ಯಾಕೆ ಅಂತಂದ್ರೆ ತುಂಬಾ ಅದ್ಭುತವಾದ ನಟಿ. ನಾನು ಕಥೆಯನ್ನ ಮಾಡುವಾಗ ಈ ಪಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಆ ನಾಯಕಿ ನಟಿ ಕ್ಯಾರೆಕ್ಟರ್, ಈ ತರದ ಒಂದು ಮಾಸ್ ಸಬ್ಜೆಕ್ಟ್ ನಲ್ಲಿ ಈ ತರದ ಒಂದು ನಾಯಕಿ ನಟಿ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂತ ಕಥೆ ಬರೆಯೋ ನನಗೂ ಅನ್ಸಿರ್ಲಿಲ್ಲ. ಆ ಕಥೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ಗೆ ಯಾರು ಈ ಕ್ಯಾರೆಕ್ಟರ್ನ ಲೀಡ್ ಮಾಡ್ಬೋದು ಅಂತ ಅಂದಾಗ ನಾವು ಸಾಕಷ್ಟು ಜನನ ನಾನು ಭೇಟಿ ಮಾಡಿ ಕಥೆ ಹೇಳಿದೆ. ಆ ಅದೃಷ್ಟ ನಮ್ಮ ಪ್ರೇರಣಾ ಅವ್ರಿಗೆ ಸಿಕ್ಕಿದೆ. ಅದೃಷ್ಟ ಅನ್ನೋದಕ್ಕಿಂತ ನಮ್ಮ ಒಂದು ಈ ಕ್ಯಾಪಿಟಲ್ ಸಿಟಿಗೆ ಅವರು ಒಪ್ಪಿಕೊಂಡು ಈ ಚಿತ್ರರಂಗದಲ್ಲಿ ಅವರನ್ನು ಅಭಿನಯಿಸಿರೋದು ನಿಜಕ್ಕೂ ನಮಗೆ ತುಂಬಾ ಸಂತೋಷವಾಗಿದೆ. ಯಾಕೆಂದ್ರೆ ಅವರ ಪಾತ್ರ, ಆ ಪಾತ್ರವನ್ನು ಅವ್ರು ನಿರ್ವಹಿಸಿರೋ ರೀತಿ ನೀವು ಚಿತ್ರ ನೋಡಿದಾಗ ನಿಮಗೆ ಅನ್ಸುತ್ತೆ ಪ್ರೇರಣೆಯಲ್ಲಿ ಅದ್ಭುತವಾದ ಒಬ್ಬ ಕಲಾವಿದ ಇದ್ದಾರೆ ಅಂತ. ಹಾಗಾಗಿ ನಾನು ಅಟ್ಟಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ. ಅವರು ಒಂದು ಮೇಜರ್ ಪಾತ್ರವನ್ನ ಇಲ್ಲಿ ನಿರ್ವಹಿಸಿದ್ದಾರೆ. ನೀವು ಟ್ರೇಲರ್ ನೋಡಿದಿರ, ಗೊತ್ತಾಗುತ್ತೆ ನಿಮಗೆ. ಆ ಟ್ರೇಲರ್ ನಲ್ಲಿ ನೋಡಿದಾಗೆ ಅವರು ಮೇಜರ್ ಈಕ್ವಲ್ ಹೀರೋ ಲೆವೆಲ್ ಅಲ್ಲಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸರದ್ವೈತ ಸರ್ ಇದ್ದಾರೆ. ಅವರು ಕೂಡ ಒಂದು ACP ಕ್ಯಾರೆಕ್ಟರ್ ನಿರ್ವಹಿಸಿದ್ದಾರೆ. ಅವರು ಈ ಭೂಗತ ಲೋಕದ ಈ ಏನಿದೆ ಈ ಒಂದು ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆ, ಆ ತರದ ವ್ಯವಸ್ಥೆ ವಿರುದ್ಧವಾಗಿ ನಿಂತು ನ್ಯಾಯಕ್ಕೋಸ್ಕರ ಹೋರಾಡುವಂತ ಒಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ಈ
ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಕೆ ಶ್ರೀಧರ್ ಮಾಡಿದ್ದಾರೆ ಸರ್ ಅವರು. ಮತ್ತೆ ಇನ್ನು ಸಾಕಷ್ಟು ನಮ್ಮ ನಿರ್ಮಾಪಕರಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ. ಅವರ ಆ ಕಲಾವಿದನನ್ನ ನಾನು ಜಾಗೃತಿಗೊಳಿಸೋದಕ್ಕೋಸ್ಕರ ನನ್ನ ಚಿತ್ರದಲ್ಲಿ, ಈ ಚಿತ್ರದ ಕ್ಯಾಪಿಟಲ್ ಸಿಟಿನಲ್ಲಿ ಒಂದಷ್ಟು ಪಾತ್ರಗಳನ್ನ ನಾನು ಅವರಿಗೆ ಕೊಟ್ಟು ಮಾಡಿಸಿದ್ದೇನೆ. ಅದರಲ್ಲಿ ನಮ್ಮ ಕರ್ನಾಲ್ ಸರ್ ಅವರು ಕಮಿಷನರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಾಜೇಂದ್ರ ಸರ್ ಅವರು. ಮತ್ತೆ ನಮ್ಮ ನಾಗರಾಜ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ, ನಮ್ಮ ರವೀಂದ್ರನ್ ಸರ್ ಅವರು ಇದ್ದಾರೆ, ನಮ್ಮ ಇವರು ಶಿವಪ್ಪ ಅವರು ಮಾಡಿದ್ದಾರೆ, ಲಾಲ್ ಚಂದ್ರ ಅವರು ಮಾಡಿದ್ದಾರೆ. ಎಲ್ಲರೂ ನಮ್ಮ ಇವರು ಗುಣಶೇಖರ್ ಮಾಡಿದ್ದಾರೆ. ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೋಮ್ ಮಿನಿಸ್ಟರ್ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಇನ್ನೊಂದು ಮುಖ್ಯವಾದ ಘಟ್ಟ ಇರೋದನ್ನ ಚಿತ್ರಣ ಮುಗಿದ ಮೇಲೆ ನಾವು ಒಂದು ಪೋಸ್ಟರ್ ಅನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಾಗ ನಾವು ಸುದೀಪ್ ಸರ್ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ತುಂಬಾ ಸಂತೋಷದಿಂದ ನಮ್ಮ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಈ ಫಂಕ್ಷನ್ ನಂತರ ನೀವು ಅದನ್ನ ನೋಡಬಹುದು. ಅದನ್ನ ನಮ್ಮ ಪೂಜ್ಯ ಸ್ವಾಮೀಜಿಗಳು ನಿಮಗೆ ತೋರಿಸೋದಕ್ಕೆ ಉದ್ಘಾಟನೆ ಮಾಡ್ತಾರೆ. ಇಷ್ಟು ಹೇಳ್ತಾ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಇನ್ನೊಮ್ಮೆ ನಮಸ್ಕಾರ, ಮತ್ತೆ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ತಿಂಗಳು ಜನವರಿ 31 ಅಂತ ಅನ್ಕೊಂಡಿದ್ವಿ, ಒಂದು ವಾರ ಹಿಂದೆ ಮುಂದೆ ಆಗಬಹುದು. ಒಟ್ಟಿನಲ್ಲಿ ಜನವರಿ ಎಂಡಲ್ಲಿ ಈ ಚಿತ್ರವನ್ನ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಹಂತದಲ್ಲೂ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ವಿ. 5 ಭಾಷೆಗಳಲ್ಲಿ ಚಿತ್ರಗಳನ್ನ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಕೊತ್ವಾಲ್ ರಾಮಚಂದ್ರ ಆಗಲಿ, ಯಾವುದೇ ಜಯರಾಜ್ ಆಗಲಿ, ಆ ತರದ ಯಾವುದೇ ಶೇಡ್ ಇರೋದಿಲ್ಲ. ಇದೊಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್, ಒಂದು ಮಾಸ್, ಒಂದು ರಿವೆಂಜ್ ಸಬ್ಜೆಕ್ಟ್ ಅಷ್ಟೇ ಬಿಟ್ರೆ ಆ ತರದ ಕೊತ್ವಾಲ್ ರಾಮಚಂದ್ರ ಅವರು ಇರ್ಬೋದು ಅಥವಾ ಜಯರಾಜ್, ವೈ.ಪಿ. ಜಯರಾಜ್ ಅವರು, ಆ ತರದ ಯಾವುದೋ ಶೇಡು ನಮ್ಮ ಕಥೆನಲ್ಲಿ ಬರೋದಿಲ್ಲ. ಪಾತ್ರಗಳಿಗೆ ಆ ಹೆಸರಿಟ್ಟಿರ್ಬೋದೇ ಹೊರತು ಬಟ್ ಆ ತರದ ಯಾವುದೇ ಒಂದು ಜಾನರ್ ನಮ್ಮ ಸಿನಿಮಾದಲ್ಲಿ ಇಲ್ಲ. ಇದೊಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್, ಒಂದು ಮಾಸ್ ಸಬ್ಜೆಕ್ಟ್. ಡೈರೆಕ್ಟ್ರೆ, ಇಂಥ ಒಂದು ಮಚ್ಚು ಇರುವಂತ ಕತೆ ಅಂತ ಕಾರ್ಯಕ್ರಮಕ್ಕೆ ಸ್ವಾಮಿಗಳನ್ನ ಕರೆದಿದ್ದಾರೆ. ಇದು ಸಿನಿಮಾ ಸರ್. ಮಚ್ಚು ಸಿನಿಮಾ ಅಂದಾಗ ಮಚ್ಚು ಅನ್ನೋದು ಇದ್ದೇ ಇರುತ್ತೆ. ಸ್ವಾಮೀಜಿಗಳು ನಮ್ಗೆ ನಮ್ಮ ಹಿತೈಷಿಗಳು, ನಮ್ಮ ನಮಗೆ ಒಂದು ಆಶೀರ್ವಾದ ಮಾಡಿ ನಮ್ಮ ಒಂದು 20 ಜನ ಏನು ನಿರ್ಮಾಪಕರು ಈ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ, ಅವರಿಗೆ ಸ್ವಾಮೀಜಿಗಳ ಆಶೀರ್ವಾದ ಖಂಡಿತ ಬೇಕು. ಅವರೆಲ್ಲ ಅವರ ಭಕ್ತರಾಗಿರೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಅವರ ಈ ಒಂದು ಪ್ರಯತ್ನಕ್ಕೆ ಅವರ ಆಶೀರ್ವಾದ ಸಿಕ್ಕರೆ ಮುಂದೆ ಅವರು ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಸ್ವಾಮೀಜಿಗಳನ್ನು ಕರೆಸಿ ಅವರ ಆಶೀರ್ವಾದ ಪಡೆದು ಅವರ ಶುಭವನ್ನು ಕೋರಿಸೋದಕ್ಕೋಸ್ಕರ ಇವತ್ತು ಸ್ವಾಮೀಜಿಗಳನ್ನ ಈ ವೇದಿಕೆ ಮೇಲೆ ಕರೆಸ್ಕೊಂಡಿದ್ದೀವಿ. ಅಲ್ಲ, ಇದು ರೌಡಿಸಮ್ಗೆ ಪ್ರೇರಣೆ ಮಾಡುವಂತ ಸಿನಿಮಾ ಖಂಡಿತ ಇಲ್ಲ. ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಇದು ರೌಡಿಸಮ್ಗೆ ಪ್ರೇರಣೆ ಮಾಡುವಂತ ಸಿನಿಮಾನ ಅಥವಾ ಇದ್ರಲ್ಲಿ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ಮತ್ತೆ ನೀವು ನನ್ನನ್ನು ಕ್ವಶನ್ ಮಾಡಬಹುದು, ಆಗ ನಾನು ಉತ್ತರ ಕೊಡ್ತೀನಿ ಸರ್. ಆ ತರದ ಯಾವುದೇ ರೌಡಿಸಮ್ ಅನ್ನ ಪ್ರೇರಣೆ ಮಾಡೋದಾಗ್ಲಿ, ಅದು ಪ್ರಮೋಟ್ ಮಾಡೋದಾಗ್ಲಿ, ಉತ್ತೇಜನ ಕೊಡೋದಂತ ಆ ತರದ ಯಾವುದೇ ಸಬ್ಜೆಕ್ಟ್ ನಮ್ಮ ಕಥೆನಲ್ಲಿ ಇಲ್ಲ. ಇದು ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್. ನೀವು ಸಿನಿಮಾ ನೋಡಿದ್ಮೇಲೆ ಖಂಡಿತ ನೀವು ನನ್ನನ್ನು ಇನ್ನೊಮ್ಮೆ ಪ್ರಶ್ನೆ ಮಾಡಬಹುದು ಸರ್. ಧನ್ಯವಾದಗಳು. ಈ ಕ್ಯಾಪಿಟಲ್ ಸಿಟಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಕ್ಯಾಪಿಟಲ್ ಸಿಟಿಯಲ್ಲಿ ಏನೆಲ್ಲ ನಡೆಸ್ತಾ ಇದೋ ಅದೆಲ್ಲ ತೋರಿಸಿದ್ದಾರೆ. ಈ ಮೊದಲಾவது ಮೂವಿ ನಮ್ದು ಸಕ್ಸಸ್ ಆಗಬೇಕು, ಅದಕ್ಕೆ ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಸಪೋರ್ಟ್ ಇರಬೇಕು. ಒಂದು ಸಾರಿ ಏನೋ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಸಕ್ಸಸ್ ಆಗ್ಬಿಟ್ಟ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ, ಎನರ್ಜಿ ಸಿಕ್ಕತ್ತೆ. ಆಮೇಲೆ ಹೊಸ ಕಥೆಗಳು, ಹೊಸ ಎಂಟರ್ಟೈನ್ಮೆಂಟ್, ಹೊಸ 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 ಕಾನ್ಸೆಪ್ಟ್ಗಳು ನಮ್ಮ ಕನ್ನಡ ಜನರಿಗೆ ಸಿಗತ್ತೆ. ಅದೇ ನ್ಯೂ ಫೇಸಸ್ ಅದೇ ಹೊಸಬವರೇ ನೀವು ತುಂಬಾ ಎನ್ಕರೇಜ್ ಮಾಡಬೇಕು. ಆವಾಗನೇ ಹೊಸ ಮೂವೀಸ್ ನಮ್ಮ ಕನ್ನಡ ಜನರಿಗೆ ಸಿಗತ್ತೆ. ಈ ಕ್ಯಾಪಿಟಲ್ ಸಿಟಿ ತುಂಬಾ ಕಷ್ಟಪಟ್ಟು ನಾವು ಮಾಡಿದೀವು, ಅದು ನೀವು ಮೂವಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ. ಆಕ್ಟಿಂಗ್ ಮಾಡಬೇಕು ಅಂತ ಯಾವಾಗ ಅನಿಸ್ತು? ಆಕ್ಟಿಂಗ್ ಈಸ್ ಅ ವೆರಿ ಗುಡ್ ಟ್ಯಾಲೆಂಟ್ ಆಫ್ ಇಂಡಿವಿಜುವಲ್. ಎಲ್ಲರ ಒಳಗಡೆನೂ ಆಕ್ಟಿಂಗ್ ಒಂದು ಇನ್ಬಾರ್ನ್ ಕ್ವಾಲಿಟಿ ಇದೆ. ನೀವು ಮನೆಯಲ್ಲಿ ಆಕ್ಟಿಂಗ್ ಮಾಡ್ತೀರಾ, ನಿಮ್ಮ ಹೆಂಡತಿ ಮುಂದಕ್ಕೆ ಹೆಂಗ್ ಆಕ್ಟಿಂಗ್ ಮಾಡ್ತೀರಾ, ಫ್ರೆಂಡ್ ಹತ್ರ ಹೆಂಗ್
ಅದು ನನಗೆ ಹೆಂಗ್ ಬಂದದಂದ್ರೆ ಆಫ್ಟರ್ ಮೈ ರಿಟೈರ್ಮೆಂಟ್ ನನಗೆ ಒಂದು ಇಂಟ್ರೆಸ್ಟ್ ಮೂವಿ ಮೇಲೆ, ಅದು ಒಂದೆರಡು ಮೂವಿ ತಮಿಳಲ್ಲಿ ಮಾಡಿದೆ, ಅದು ಒಂಥರ ಹೋಯ್ತು. ದೆನ್ ನಾನು ನಮ್ಮ ಪ್ರೊಡ್ಯೂಸರ್ ಎಲ್ಲ ಸೇರ್ಕೊಂಡು ನಾವು ವೈ ನಾಟ್ ವಿ ಗೋ ಫಾರ್ ಮೇಕಿಂಗ್ ಫಾರ್ಮಿಂಗ್ ಎ ಕಂಪನಿ ಟು ಮೇಕ್ ಮೂವೀಸ್. ಆ ತರ 2021 ಕೊರೋನಾ ಟೈಮ್ ಅಲ್ಲಿ ನಾವು ಎಲ್ಲರೂ ಸೇರಿ ಈ ಇನ್ಫಿನಿಟ್ ಕ್ರಿಯೇಷನ್ಸ್ ಫಾರ್ಮ್ ಮಾಡಿದ್ವಿ. ಎಲ್ಲಾರು ಆಸದಾನೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು, ಎಲ್ಲಾರು ಆಸದ ಫಾರ್ಮ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟರ್ ಸಾಹೇಬರು ನಮಗೊಂದು ಸೂಟಬಲ್ ಕ್ಯಾರೆಕ್ಟರ್ ಕೊಟ್ಟಾರೋ, ಅದು ಸಿಟಿ ಪೊಲೀಸ್ ಕಮಿಷನರ್. ನಮ್ಮ ಬಾಡಿ ಮೇಲೆ 39 ಇಯರ್ಸ್ ಯೂನಿಫಾರ್ಮ್ ಹಾಕೊಂಡು ಹಾಕ್ಬಿಟ್ಟು ಆಮೇಲೆ ಬಂದೆ ನಾನು. ಅದು ನನಗೆ ಚೆನ್ನಾಗಿ ಸೂಟ್ ಆಗಿದೆ. ಅದು ಚೆನ್ನಾಗಿ ಮಾಡಿದಿರ ಇಲ್ವಾ ನೀವೆಲ್ಲ ನೋಡ್ಬಿಟ್ಟು ಹೇಳ್ಬೇಕು. ನಮ್ಮ ಹೊಸ ಕಂಪನಿಗೆ ಎಂಕರೇಜ್ಮೆಂಟ್ ಕೊಡಬೇಕು, ಬ್ಲೆಸ್ಸಿಂಗ್ಸ್ ಇರಬೇಕು. ಈ ತರ ಮಾಡಿ ಈಗ ನಮ್ದು ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಪಾಯಿಂಟ್ ಹೇಳ ಆಸೆ ಪಡ್ತೀನಿ. ನಮ್ಮ ಸಾಹೇಬರು ಬಾಮ ಹರಿಸಾವ್ ಸಾರ್ದು ನಾನು ಫಸ್ಟ್ ಹೇಳಿದ್ದೀನಿ, ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರಿಗೆ ಎಂಕರೇಜ್ಮೆಂಟ್ ಕೊಡಿ. ದೆನ್ ಓನ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಥವಾ ಎನಿ ಇಂಡಸ್ಟ್ರಿ ವಿಲ್ ಇನ್ಕ್ರೀಸ್. ಬಿಕಾಸ್ ನ್ಯೂ ಥಾಟ್ಸ್, ದ ಯಂಗ್ ಥಾಟ್ಸ್ ವಿಲ್ ಕಮ್ ಟು ದಿ ಫೀಲ್ಡ್. ಯಂಗ್ ಥಾಟ್ಸ್ ಬಂದ ಎಲ್ಲ ಹೊಸದಾಗಿರುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ. ಯಾರು ಹೇಳಿದ್ದು ನಾವು ಹಾಲಿವುಡ್ ಮೂವಿ ತರ ನಮ್ದು ಅವ್ರದ್ದು ತರ ನಮ್ದು ಇದೇನು ಯಾಕೆ ಹೇಳ್ಬೇಕು, ನಾವು ನಮ್ದು ತರ ಅವ್ರು ಇದೇನು ಹೇಳ್ಬೇಕು. ಸೊ ವಿ ಕ್ಯಾನ್ ಮೇಕ್ ಹಾಲಿವುಡ್ ಮೂವೀಸ್ ಲೈಕ್ ದ ಹಾಲಿವುಡ್ ಮೂವೀಸ್. ಹಾಲಿವುಡ್ ಅವರು ನಮ್ಮನ್ನು ನೋಡ್ಬಿಟ್ಟು ಕಾಪಿ ಮಾಡ್ತಾರೆ. ಆ ತರ ಮಾಡಿರೋದು ಅಷ್ಟೊಂದು ಟ್ಯಾಲೆಂಟ್ ಕನ್ನಡ ಫೀಲ್ಡ್ ಅಲ್ಲಿ ಇದೆ. ಸೊ ಒನ್ಲಿ ಥಿಂಗ್ ಈಸ್ ಎಂಕರೇಜ್ಮೆಂಟ್ ಈಸ್ ಲ್ಯಾಕಿಂಗ್. ಅದು ಮಾತ್ರ ನಾವು ಕೊಟ್ಬಿಟ್ಟ ಎಲ್ಲ ಆಗತ್ತೆ. ನಾವು ಡ್ಯೂ ಟು ದಿ ಶಾರ್ಟೇಜ್ ಆಫ್ ದಿ ಟೈಮ್ ನಮ್ಮ MC ಅವರು ಹೇಳಿದ್ದಾರೆ ಸರ್ ಜಾಸ್ತಿ ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು. ಸೊ ಅಟ್ ಲಾಸ್ಟ್ ಜೈ ಕನ್ನಡ, ಜೈ ಕರ್ನಾಟಕ, ಜೈ ಹಿಂದ್. ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈಗಾಗಲೇ ನಮ್ಮ ಸಿನಿಮಾ ಬಗ್ಗೆ ನಿರ್ದೇಶಕರು ಸುಮಾರು ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ. ಪ್ರೊಡಕ್ಷನ್ ಬಗ್ಗೆ ರಾಜೇಂದ್ರ ಹೇಳಿದ್ದಾರೆ, ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳಿದ್ದಾರೆ. ಇನ್ನೊಂದ್ಸಲ ರಿಪೀಟ್ ಮಾಡೋದು ಬೇಜಾರಾಗುತ್ತೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಹಾಗೆ ನೀವೆಲ್ಲ ನಮ್ಮ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದೊಂದು ರಿವೇಂಜ್ ಸಬ್ಜೆಕ್ಟ್. ಎಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ, ಆಕ್ಷನ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಸಿನಿಮಾಗೆ ಏನ್ ಬೇಕೋ ಪ್ರೇಕ್ಷಕರಿಗೆ ಪ್ರತಿಯೊಂದು ಅಂಶನೂ ಇದರಲ್ಲಿ ಇರುತ್ತೆ. ಎಲ್ಲ ರೌಡಿಸಮ್ ಸಬ್ಜೆಕ್ಟ್ ಅಂತ ಹೇಳಕ್ ಆಗಲ್ಲ. ಇದು ಎಕ್ಸಾಂಪಲ್ ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಒಳ್ಳೆಯದು ಕೆಟ್ಟದಂತಿರುತ್ತೆ. ನಿಮ್ಗೆ ಆದಂತ ಒಂದು ತೊಂದರೆ ಬಂದಾಗ ನಿಮ್ಮ ಒಳಗಡೆ ಇರುವಂತ ಆಕ್ರೋಶ ಹೆಂಗ್ ಬರುತ್ತೆ, ಹೆಂಗೆ ನಿಮ್ಮನ್ನು ಸೇವ್ ಮಾಡ್ಕೊಳ್ತೀರಾ, ಕಾಪಾಡ್ಕೊಳ್ತೀರಾ ಅನ್ನೋದೇ ಈ ಸಬ್ಜೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ರೌಡಿಸಮ್ ಅಂತ ಏನಿಲ್ಲ ಸರ್. ಇದ್ರಲ್ಲಿ ಹೇಳಿದ್ನಲ್ಲ, ನಿಮಗೆ ಆದಂತ ಒಂದು ತೊಂದರೆ ಬಂದಾಗ ಇವಿ ಮಾಸ್ ಅಂತೂ ಇದೆ. ಈಗ ರವಿಶಂಕರ್ ಇದ್ದಾರೆ, ಶರತ್ ರೋಹಿತಾಶ್ವ ಇದ್ದಾರೆ, ಸುಮನ್ ಇದ್ದಾರೆ. ಇವರೆಲ್ಲ ಇದ್ದಾಗ ಒಂದು ಮಾಸ್ ಎಲಿಮೆಂಟ್ಸ್ ಬೇಕೇ ಬೇಕು. ಹೌದೌದು, ನಮ್ಮ ಸಂಸ್ಥೆ ಸರ್ ಇದ್ದಾರಲ್ಲ ಸರ್. ನಮ್ಮದ್ರಲ್ಲೇ 20-25 ಜನ ಇದರಿದ್ದಾರೆ ಪ್ರೊಡ್ಯೂಸರ್ಸ್. ಎಲ್ಲ ಟೀಮ್ ಮಾಡಿರೋದು. ಟೀಮು ಮತ್ತೆ ನಮ್ಮ ನಿರ್ದೇಶಕರು ನಮ್ಮ ಆಕ್ಟಿಂಗ್ ನೋಡಿ ಕೊಟ್ಟಿರುವಂತ ಇವತ್ತು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ ಅವರು. ಥ್ಯಾಂಕ್ ಯು. ಹೇಳಿದ್ರು ನೀವು ಕೇಳ್ತಾ ಇದ್ದೀರಾ ಇಷ್ಟು ವೈಲೆನ್ಸ್ ಅದು ಇದು ಅಂತ. ನಾನು ಟ್ರೇಲರ್ ನೋಡಿದಾಗ ನಾನು ಶಾಕ್ ಆದೆ, ಇಷ್ಟು ವೈಲೆನ್ಸ್ ಇದೆಯಾ ನಮ್ಮ ಮೂವಿಯಲ್ಲಿ ಅಂತ. ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ಸರ್ ನನ್ಗೆ ಹೇಳಿದಾಗ ನನ್ ಸ್ಕೋಪ್ ಎಷ್ಟಂದ್ರೆ ತುಂಬಾ ಲೈವ್ಲಿ ಬಬ್ಲಿ ಒಂದು ಹೈಪರ್ ಆಗಿರೋ ಹುಡುಗಿ. ಅಂಡ್ ನನ್ಗೆ ಈ ಕ್ಯಾರೆಕ್ಟರ್ ತುಂಬಾ ಹ್ಯಾಪಿ ಆಗಿತ್ತು ಮಾಡಕ್ಕೆ. ಯಾಕಂದ್ರೆ ನಾನು ಪ್ರೇರಣಾಗೆ ಹೇಗಿದ್ದೀನೋ ತುಂಬಾ ಹತ್ರದಲ್ಲಿತ್ತು. ಸೊ ನನ್ಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್
ಸಿಕ್ತು. ಅದರಲ್ಲಿ ಒಂದು ಟ್ರೇಲರ್ ಅಲ್ಲಿ ನೀವು ನೋಡಿದ್ರು ಒಂದು ಏಜ್ಡ್ ಲುಕ್ ಅಲ್ಲಿ ಬಂದಿದೆ, ಪೊಲೀಸ್ ಲುಕ್ ಅಲ್ಲಿ ಬಂದಿದೆ. ಸೊ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಫನ್ ಇತ್ತು ಪ್ಲೇ ಮಾಡಕ್ಕೆ. ಯಾಕಂದ್ರೆ ಒಂದು ಒಂದು ಪೇರೆಂಟ್ಸ್ ಇಂದ ಲವ್ ಸಿಗದೆ ಇರೋ ಹುಡುಗಿ ವರ್ಲ್ಡ್ ಹೋದಾಗ ಎಷ್ಟು ಇನ್ನೋಸೆಂಟ್ ಆಗಿ ವರ್ಲ್ಡ್ ಹೆಂಗ್ ಅವಳಿಗೆ ಪ್ರೀತಿ ಕೊಡುತ್ತೆ ಅಂತ ಹುಡುಗೋ ಹುಡುಗಿ. ಸೊ ತುಂಬಾ ಹೈಪರ್ ಆಗಿ ಹ್ಯಾಪಿ ಆಗಿ ತುಂಬಾ ಲೈವ್ಲಿ ಆಗಿದೆ. ಸೊ ನನ್ ಕ್ಯಾರೆಕ್ಟರ್ ಇದ್ರಲ್ಲಿ ಬಂದಾಗ ದೇರ್ ಇಸ್ ಬ್ರೆತ್ ಆಫ್ ಫ್ರೆಶ್ ಏರ್ ಅಂದಂಗೆ. ಸೊ ಐ ಥಿಂಕ್ ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ, ಅದು ಆ ಸ್ಕೋಪ್ ಎಷ್ಟಿದೆಯೋ. ಅಂಡ್ ನಾವು ಚಿಕ್ಕ ವಯಸ್ಸಿಂದ ಸುಮನ್ ಅವ್ರನ್ನ, ರವಿಶಂಕರ್ ಅವ್ರನ್ನ ನೋಡ್ತಾನೆ ಇದೀವಿ. ನನ್ಗೆ ಅವ್ರ ಜೊತೆ ಒಂದು ಮೂವಿ ಮಾಡೋಕೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಶರತ್ ಸರ್ ಜೊತೆ ನಾನು ಇದಕ್ಕಿಂತ ಮುಂಚೆ ಚೂರಿಗಟ್ಟೆ ಮಾಡಿದ್ದೆ. ಸೊ ಅವರೆಲ್ಲ ಈ ಮೂವಿಲಿ ಇರೋದು, ಅವ್ರ ಆಕ್ಟಿಂಗ್ ಬಗ್ಗೆ ಹೇಳೋ ಇದೇ ಇಲ್ಲ. ಬಟ್ ರಾಜೀವ್ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಐ ಫೀಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಗೇನ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ವೆರಿ ಹ್ಯಾಪಿ ಅಂಡ್ ಪ್ಲೀಸ್ ಎಂಜಾಯ್ ದ ಮೂವಿ ವೆನ್ ಇಟ್ಸ್ ರಿಲೀಸ್. ಈ ಪ್ರಾಜೆಕ್ಟ್ ಮಾಡ್ಬೇಕನ್ನುವಾಗ ನನಗೆ ಫೋನ್ ಮಾಡಿ ಬನ್ನಿ, ಸ್ವಲ್ಪ ಈ ಥರ ಟ್ರ್ಯಾಕ್ಸ್ ಒಂದು 3 ಸಾಂಗ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಎಲ್ಲ ನೀವು ನೋಡಿರ್ತಾರೆ ಎಲ್ಲರೂ ಈ ಸಾಂಗ್ಸ್ ಹೇಗೆ ಬಂದಿದೆ ಅಂತ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಸೆನ್ಸಾರ್ ಆಗಿದೆ, ರಿಲೀಸ್ಗೆ ರೆಡಿ ಇದೆ. ಮುಂದಿನ ತಿಂಗಳು ಕೊನೆಗೆ 2025 ಹೊಸ ವರ್ಷಕ್ಕೆ ನಾವು ಬರ್ತಾ ಇದೀವಿ ಥಿಯೇಟರ್ ನಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹೀಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರೋ ಟ್ರೇಲರ್ ಲಾಂಚ್ಗೆ, ಆಡಿಯೋ ಲಾಂಚ್ಗೆ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮನ್ನ ಹರಿಸಬೇಕು. ಅದ್ಭುತವಾದ ಸಿನಿಮಾಗಳನ್ನ ನಿರ್ಮಾಣ ಮಿತ್ರದ ಸ್ನೇಹಿತರುಗಳು, ಇಂದು ನಮ್ಮ ರಾಜೀವ್ ಸರ್ ಮತ್ತು ನಮ್ಮ ಕನ್ನಡ ಸರ್ ಎಲ್ಲ ಒಂದು 20 ಜನ ನಿರ್ಮಾಪಕರು ಸೇರಿ ನಿರ್ಮಾಣ ಮಾಡಿದ್ವಿ. ಈ ಚಿತ್ರ ನಮಗೆ ಅದ್ಭುತವಾದ ನಿರ್ದೇಶಕರು ಸಿಕ್ಕರು. ನಮಗೆ ಈ ಚಿತ್ರಕ್ಕೆ ಒಂದು ಉತ್ತಮ ಚಿತ್ರ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನಂತರಾಯ್ ಸರ್ ಈ ಚಿತ್ರ ನಿರ್ದೇಶನ ಮಾಡಿ ನಮಗೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ನೀಡಿದ್ದಾರೆ. ನಮ್ಮ ಸಂಸ್ಥೆಯಿಂದ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾವೆಲ್ಲ ಪಾರ್ಟ್ನರ್ಸ್ ಮಾತಾಡ್ಕೊಂಡಿದ್ದೀವಿ. ಕನ್ನಡ ಚಿತ್ರ ಬೆಳಿಬೇಕು. ನೀವು ಮಾಧ್ಯಮ ಮಿತ್ರದವರು ನಮ್ಮ ಕನ್ನಡ ಚಿತ್ರ ಬೆಳೆಸಲಿಕ್ಕೆ ತುಂಬಾನೇ ಹೋರಾಟ ಮಾಡ್ತಾ ಇದ್ದೀರಾ. ನಾವು ಅದಕ್ಕೆ ಸಾಥ್ ಕೊಡ್ತಾ ಇದ್ದೀವಿ. ಬಟ್ ಎಲ್ಲ ಚಿತ್ರತಂತ್ರಗಳೇ ಬಂದು ನೋಡಿ. ಜನವರಿ 31ಕ್ಕೆ ಬರ್ತಾ ಇದ್ದೀವಿ ನಾವು. ತುಂಬಾ ಅದ್ಭುತವಾದ ಸಿನಿಮಾಗಳು ಎಲ್ಲ ನೋಡಿದ್ರೆ, ಟ್ರೈಲರ್ ನೋಡಿದ, ಹಾಡುಗಳು ನೋಡಿದ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಯಾವಾಗ ಗೊತ್ತಿದೆ. ಅಂತದ್ರಲ್ಲಿ ನಾವು 20 ಜನ ಒಗ್ಗೂಡಿ ಈ ಸಿನಿಮಾ ನಿರ್ಮಾಣ ಮಾಡಿದ್ವಿ. ಇನ್ನೇನು ಮಾತಾಡೋದ್ರಿಂದ ನಮ್ಮ ನಿರ್ದೇಶಕರು ಮಾತಾಡಿದ್ರೆ, ಹೀರೋ ಮಾತಾಡಿದ್ರೆ, ನಮ್ಮ ಪ್ರೊಡ್ಯೂಸರ್ ಮಾತಾಡಿದ್ದಾರೆ, ಇನ್ನು ಸ್ವಾಮಿಗಳು ಎಲ್ಲ ಮಾತಾಡಿದ್ದಾರೆ. ಧನ್ಯವಾದಗಳು. ಹೇಳ್ಬಾರ್ದು ಅಂತ ನಿಮ್ಮ ಸಮಯದ ಅಭಾವ ಇರೋದ್ರಿಂದ ಒಂದೇ 1 ನಿಮಿಷ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಮತ್ತು ಈ ಕಲಾ ಸಮುದಾಯಕ್ಕೆ ನಿಮ್ಮ ಮಾಧ್ಯಮದವರಾಗಲಿ, ಅಭಿಮಾನಿಗಳಾಗಲಿ, ಹಿತೈಷಿಗಳಾಗಲಿ, ಇವರ ಒಂದು ಕೊಡುಗೆ ಬಹಳ ಅಪಾರವಾಗಿದೆ ಅನ್ನೋದು ನನ್ನ ನಂಬಿಕೆ. ಅದರಲ್ಲಿ ಈಗ ಕೆಲವರು ಅನುಭವಿಗಳು, ನನಗಂತೂ ಅನುಭವ ಇಲ್ಲ ಇದರಲ್ಲಿ. ಹೊಸದಾಗಿ ನಾವು ಇದರಲ್ಲಿ ಎಂಟ್ರಿ ಆಗಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ, ಎಲ್ಲೋ ಒಂದ್ ಕಡೆ ನಾವು ಅಕಸ್ಮಾತ್ ತಪ್ಪು ಮಾಡಿದ್ರೆ ಅದು ನೀವು ಕ್ಷಮಿಸ್ತೀರಾ ಅಂತ ಹೇಳ್ತಾ, ಈಗ ಹೇಳಿದ್ರು ಸ್ವಾಮಿಗಳ ಇದರಲ್ಲಿ ರೌಡಿ ಇದು ಅಂತ ಒಂದು ಮೆಸೇಜ್ ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಇಂಪಾರ್ಟೆಂಟು. ಸಮಾಜದಲ್ಲಿ ಎಲ್ಲಾ ತರದ ಒಂದು ವ್ಯವಸ್ಥೆ ಇರುತ್ತೆ. ನಮ್ಮ ಒಳ್ಳೆಯ ಅನುಕೂಲಕ್ಕಾಗಿ ಯಾವ ತರ ಭ್ರಷ್ಟಾಚಾರ ಆಗಲಿ, ಮಾಫಿಯಾ ಆಗಲಿ,
ನಿರ್ಮೂಲನೆ ಆಗೋದು. ದಟ್ ಈಸ್ ದ ಮೆಸೇಜ್. ಈಗ ಸಮಾಜದಲ್ಲಿ ಕೋರ್ಟ್ ಇರಬಾರ್ದು, ಪೊಲೀಸ್ ಸ್ಟೇಷನ್ ಇರಬಾರ್ದು ಅಂತ ಹೇಳಕ್ಕಾಗತ್ತಾ? ಕೋರ್ಟ್ ಇರೋದಕ್ಕೆ ನಮ್ಮ ಅನುಕೂಲಕ್ಕೋಸ್ಕರನೇ, ಪೊಲೀಸ್ ಸ್ಟೇಷನ್ ಇರೋದಕ್ಕೆ ನಮ್ಮ ಅನುಕೂಲಕ್ಕೋಸ್ಕರನೇ. ಸೊ ಕೆಟ್ಟದ್ದು ಒಳ್ಳೇದು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಕೆಟ್ಟದ್ದು ಮಾಡಿದಾಗ ಒಳ್ಳೇದು ಯಾವ್ದು ಅಂತ ಗೊತ್ತಾಗುತ್ತೆ, ಒಳ್ಳೇದು ಯಾವ್ದು ಅಂದಾಗ ಕೆಟ್ಟದ್ದು ಮಾಡಿದಾಗ ಒಳ್ಳೇದು ಯಾವ್ದು ಅಂತ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ, ನಿಮ್ಮೆಲ್ಲರ ಒಂದು ಸಹಕಾರ ಇರ್ಲಿ ಅಂತ ನಾನು ನಿಮ್ಮೆಲ್ಲರ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ಮಾತುಗಳಿಗೆ ವಿಧೇಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಬಂದು ಕೈಯಲ್ಲಿ ಮೈ ಹಿಡಿದಾಗ ಅಂಬರೀಷನ್ನು ನೆನೆಸ್ಕೊಂಡೆ ನಾನು ಮಾತಾಡೋದು ಓಂ ಅಂಬರೀಷಾಯ ನಮಃ ಅಂತ. ಯಾಕಂದ್ರೆ ಅವರು ಇಲ್ಲೇ ಹೋಗಿದ್ರೆ ಈ ಬಿಲ್ಡಿಂಗ್ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಅವ್ರನ್ನ ನೆನೆಸ್ಕೊಂಡೆ ನಾನು ಮಾತಾಡೋದು. ಇಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲ, ಪತ್ರಕರ್ತರಿಗೆಲ್ಲ ಗೊತ್ತಿದೆ, ನನ್ನ ಬಹಳಷ್ಟು ಜನ ಸ್ನೇಹಿತರುಗಳು ಗೊತ್ತಿರಲಿಲ್ಲ. ಆಮೇಲೆ ಸಾಮಾನ್ಯವಾಗಿ ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಯಾವ್ದಾರ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಹೊಸಬ್ರನ್ನ ಆ ನಿರ್ಮಾಪಕರಿಗೆ ನನಗೆ ವೆಲ್ಕಮ್, ದಯವಿಟ್ಟು ಚಿತ್ರರಂಗಕ್ಕೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ ಅಂತ ಕರೀತಿದ್ದೆ. ಈಗ 20 ಜನದ ಹೆಸರು ಹೇಳ್ಬಿಟ್ಟು ಕರೀಬೇಕಾಗಿದೆ. ಅದಕ್ಕೆ ಯಾರು ಒಬ್ಬರದ್ದು ಹೇಳ್ಬಿಡ್ರಿ, ಅವ್ರದ್ದು ಹೇಳ್ಬಿಟ್ಟು ದಯಮಾಡಿ ನಿರ್ಮಾಪಕರ ಸಂಘಕ್ಕೆ ಬನ್ನಿ ಅಂತ ಸ್ವಾಗತ ಕೋರ್ತೀನಿ. ಇನ್ನ ರಗಡ್ ಏನು ಅವರು ಒಂದು ಇದನ್ನು ಕೊಟ್ಟಿದ್ದಾರೆ ಟೈಟಲ್ನ ಹೀರೋಗೆ, ಅದು ಆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಯಶಃ ನೀವು ಒಂದು 15 ವರ್ಷ ಮುಂಚೆ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ರು ಚೆನ್ನಾಗಿರ್ತಿತ್ತು, ಇನ್ನೂ ಸ್ವಲ್ಪ ರಗಡೆ ಎಕ್ಸ್ಟ್ರಾ ಇರ್ತಿತ್ತೇನೋ ಅಂತ ಅನ್ಸುತ್ತೆ. ಇನ್ನು ಅನಂತ ರಾಜು ಅವರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ಅವ್ರದ್ದೆಲ್ಲ ಸಿನಿಮಾಗಳನ್ನು ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ಕಾಮಿಡಿನೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂತಾರೆ ಸಾಮಾನ್ಯವಾಗಿ. ಆದ್ರೆ ಇದೊಂದು ಸ್ವಲ್ಪ ಫೈಟ್ ಜಾಸ್ತಿ ಇದ್ದಂಗಿದೆ. ಕರೆಕ್ಟ್, ಆಕ್ಷನ್ ಸಿನಿಮಾ ಓಕೆ, ಅಂದ್ರೆ ನಿಮ್ದು ಸ್ವಲ್ಪ ಕಾಮಿಡಿ ಜಾಸ್ತಿ ಇರ್ತದಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನು ಗುರುಗಳ ಒಂದು ಬಹಳ ವರ್ಷಗಳ ಗುರುಗಳನ್ನ ನಾವು ನೋಡ್ಕೊಂಡು ಜೀವನ ಮಾಡ್ಕೊಂಡು ಬಂದವರು. ನನ್ನ ಕೆಲವು ಪತ್ರಕರ್ತ ಸ್ನೇಹಿತರು ಮಾತು ಕೇಳೋರು, ಗುರುಗಳನ್ನ ಜೊತೆಲಿ ಇಟ್ಕೊಂಡು ಕತ್ತಿ ಮಚ್ಚು ಹಂಗೆಲ್ಲ ಬೇಕಂತ. ಮೊಬೈಲ್ ಮಚ್ಚಿಟ್ಕೊಂಡಂಗೆ ಇಲ್ಲ, ನಾನು ಯಾಕಂದ್ರೆ ಇಂಥ ಸುಮಾರು ನಿದರ್ಶನಗಳನ್ನ ನಾನು ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಉಪಾಧ್ಯಕ್ಷನಾದಾಗ ಇಂಥ ತುಂಬಾ ಅನುಭವಿಸಿದ್ದೀನಿ. ಬಸವಣ್ಣ ಅಂತ ಒಂದು ಸಿನಿಮಾ ಮಾಡೋರು, ಬಸವಣ್ಣ ಅಂತ ನಮ್ಮ ಸಿಯಾನ ಮನೋವರು ಒಂದು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಜನ ವೀರಶೈವ ಲಿಂಗಾಯತರ ಮುಖಂಡರುಗಳು ಒಂದಷ್ಟು ಜನ ಚೇಂಬರ್ಗೆ ಬಂದು ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಬಸವಣ್ಣ ಅಂತ ಟೈಟ್ಲ್ ಇಟ್ಬಿಟ್ಟು ಅವ್ರ ಪಕ್ಕದಲ್ಲಿ ರಾಂಗ್ ಇಟ್ಟಿದ್ದಾರೆ, ಸರ್ ಇದು ತಪ್ಪು, ಅದನ್ನ ನೀವು ತಡೆಗಟ್ಟಬೇಕು ಅಂತಕ್ಕಂಥದ್ದು ಅವರ ಒಂದು ಮನವಿ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ಅವ್ರಿಗೆ ಹೇಳಿದೆ, ಇಲ್ಲ ಆತರ ಅನ್ಕೊಳಕ್ ಹೋಗ್ಬಿಡಿ, ದಯವಿಟ್ಟು ಸಿನಿಮಾ ತರ ಅಂತ ಅನ್ಕೊಳ್ಳಿ ಅಂತ. ಸರ್ ನಾನು ಅಂದ್ರೆ ಯಾವಾಗ ಅವರು ಒತ್ತಡ ಜಾಸ್ತಿ ಆಯ್ತು ಅವಾಗ ಚೇಂಬರ್ ಇಂದ ಸೀದಾ ಎಲ್ಲರೂ ಹೊರಗಡೆ ಕರ್ಕೊಂಡ್ಬಂದೆ. ಡೈರೆಕ್ಟ್ರೆ ಗುರುಗಳೇ, ನಿಮ್ಮ ಅಪ್ಪಣೆ ತಗೊಂಡು ಮಾತಾಡ್ತೀನಿ, ಅದು ಆಗಿರೋದು ಸತ್ಯ, ಅದಕ್ಕೋಸ್ಕರ ಆಚೆ ಕಡೆ ಕರ್ಕೊಂಬಂದು ಹೇಳಿದೆ, ನೋಡಪ್ಪ ಇದು ರೇಸ್ ಕೋರ್ಸ್ ರೋಡು, ಇಲ್ಲಿಂದ ಸೀದಾ ಹೋದ್ರೆ ಚಾಲುಕ್ಯ ಸರ್ಕಲ್ ಸಿಗ್ತದೆ. ಚಾಲುಕ್ಯ ಸರ್ಕಲ್ ಅಲ್ಲಿ ಬಸವಣ್ಣ ಅವ್ರದ್ದು ಪ್ರತಿಮೆ ಇದೆ, ಅದು ಸರ್ಕಾರದೇ ಜಾಗ ಅಲ್ಲ. ಅವ್ರ ಪ್ರತಿಮೆಯಲ್ಲಿ ಅವ್ರ ಸ್ವಂಟದಲ್ಲಿ ಒಂದು ಕತ್ತಿ ಸಿಗಿಸ್ಕೊಂಡಿದ್ದಾರೆ, ಅದನ್ನ ನೀವು ನಾವು ಅಂತೀರಿ, ಬಟ್ ಅದು ಕತ್ತಿ ಅವರು ಅಮಾತ್ಯರಾಗಿದ್ರು. ಸೊ ಅವ್ರಿಗೆ ಕತ್ತಿ ಅವಶ್ಯಕತೆ ಇತ್ತು, ಅವ್ರು ಇಟ್ಕೊಂಡು ಓಡಾಡ್ತಿದ್ರು. ಅಷ್ಟನ್ನು ಹೊರತುಪಡಿಸಿ ಈ ಬಸವಣ್ಣ ಅನ್ನೋ ಟೈಟ್ಲಿಗೆ ನಾನ್ ಕೊಟ್ಟಿದ್ದಾರೆ ಅನ್ನೋ ಫೀಲು ನಿಮ್ಗೆ ಬರಬೇಡಿ. ಬಸವಣ್ಣ ಅವರು ಕತ್ತಿ ಹಿಡ್ಕೊಂಡಿದ್ರು ಅಂತ ಅವ್ರಿಗೆ ಸಂದೇಶ ಕೊಟ್ಟಿದ್ದಾಯ್ತು. ಇನ್ನ ನವೀನ್ ಕೃಷ್ಣ ಸರ್, ಇಲ್ಲಿ ನಾವು ಅದನ್ನೇ ಓಪನಿಂಗ್ ಅಲ್ಲೇ ಕೇಳಿದೆ, ಗುರುಗಳನ್ನ ನೋಡ್ತಿದ್ದಂಗೆ ಕೇಳಿದೆ, ಇಲ್ಲ ಸರ್ ಅದೀಗ ನಿರ್ಮಾಪಕರು ಹೇಳಿದ್ರಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಇರ್ತದೆ ಅಂತ ಹೇಳಿ ಅಂತ. ಆ ಒಂದು ಒಳ್ಳೇದು ಕೆಟ್ಟದ್ದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾಗೆ ಅದು ಬೇಕು, ಓಕೆ. ಆದ್ರೆ ಅಷ್ಟೂ ಜನ ನಿರ್ಮಾಪಕರುಗಳಲ್ಲಿ ಬಹಳಷ್ಟು ಜನ ನಿರ್ಮಾಪಕರು ಗುರುಗಳ ಒಂದು ಅನುಯಾಯಿಗಳು, ಅಂದ್ರೆ ಅವ್ರ ಆಶೀರ್ವಾದ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದರಿಂದ ದಯಮಾಡಿ ಯಾವುದೇ ಅಪಾರ್ಥಿಗಳು ಆಗೋದು ಬೇಡ. ಇವ್ ತಂಡ 20 ಜನದ ತಂಡ, ಎಲ್ಲರನ್ನೂ ಅವರದೇ ಆದಂತ ವ್ಯವಹಾರಗಳನ್ನ ಮಾಡಿಕೊಂಡು ಇನ್ಫಿನಿಟಿ ಅಂತ ಒಂದು ಕಂಪನಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದೀರಿ. ಒಳ್ಳೊಳ್ಳೆ ನಿರ್ದೇಶಕರುಗಳನ್ನ ಮತ್ತೆ ಒಳ್ಳೊಳ್ಳೆ ನಟರನ್ನ ನೀವು ಕನ್ನಡಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸನ ಮಾಡ್ರಿ.
ಕೊಟ್ರಿ. ಆಲ್ ದಿ ಬೆಸ್ಟ್. ಹೊಟ್ಟೆ ಹಸಿದೆ ಅಂತ ಕಾಣಿಸುತ್ತೆ ಎಲ್ರಿಗೂ. ಜಾಸ್ತಿ ಹೊತ್ತು ಮಾತಾಡಿದ್ರೆ ಬೇರೆ ತರ ಆಗುತ್ತೆ. ಎಲ್ಲರಿಗೂ ಕ್ಷಮೆ ಕೇಳ್ಕೊಂಡು ಇಲ್ಲಿ ನನ್ನ ಮಾತು ಹೇಳಿರೋದನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನಟರಾಜು ಮೊದಲ ಸಹಾಯಕ ನಿರ್ದೇಶಕರಾಗಿದ್ದಾಗ ನಾವೆಲ್ಲ ಸ್ನೇಹಿತರಾಗಿದ್ವಿ. ಅವರು ಫಸ್ಟ್ ಏನಂದ್ರೆ ಅವರು ನಿರ್ಮಾಪಕರ ನಿರ್ದೇಶಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಚೆನ್ನಾಗ ಒಂದು ಸಿನಿಮಾ ಆಗಲಿ ಅವರೊಂದು ಕತೆ ಮಾಡಿ ಸಿನಿಮಾ ಮಾಡಿದ ಮೇಲೆ ಅದು ಮುಗಿಸದೆ ಅವರು ಸುಮ್ಮನೆ ಕೊಡಲ್ಲ ಅನ್ನೋ ಒಂದು ಹಿಂದಿನಿಂದ ಬಂದಂತ ವಿಚಾರ. ಹಾಗೆ ರಾಜೀವ್ ಮತ್ತು ಅವರ ತಂಡ ಈ ಸಿನಿಮಾವನ್ನ ಮಾಡಿದ್ದಾರೆ. ಹಾಗೆ ಟ್ರೈಲರ್ ನಾವೀಗ ನೋಡಿದ್ವಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾಕ್ಕೂ ಸಿನಿಮಾ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ. ಪೂಜ್ಯಾಯ ಶ್ರೀ ಸ್ವಾಮಿಗಳ ಪಾದ ಅರವಿಂದಗಳಿಗೆ ನನ್ನ ಕೋಟಿ ನಮಸ್ಕಾರಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನನ್ನ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ವರ್ಗದ ಎಲ್ಲ ಪರಮಾತ್ಮರಿಗೂ ನನ್ನ ವಿನಯಪೂರ್ವಕವಾಗಿ ನಮಸ್ಕಾರಗಳು. ಹಾಗೂ ಇಲ್ಲೆಲ್ಲ ನೆಲಂತ ತಂದೆ ತಾಯಿಗಳು ಹಿರಿಯರಿಗೂ ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತೀನಿ. ನನ್ನ ಪರಿಚಯ ನಿಮ್ಗೆ ಹೇಳ್ತೀನಿ. ನಾನು ಎಲ್ಲಂ ಕರಿಬಸಪ್ಪ ಅಂತ 2004ನೇ ಇಸ್ವಿನಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಸ್ಪರ್ಧೆಯಲ್ಲಿ ನಾನು ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ಮತ್ತು ಕನ್ನಡ ನಾಡಿಗೆ ನಾನು ಕೀರ್ತಿ ತರುವುದನ್ನು ಆ ಒಂದು ಚಿನ್ನದ ಪದಕ ಪಡೆದ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜವನ್ನು ಆರಿಸಿ ರಾಷ್ಟ್ರ ಗೀತೆಯನ್ನು ಆಡಿಸಿದ ನಿಮ್ಮ ಪ್ರೀತಿಯ ಕರಿಬಸಪ್ಪ. ನಾನು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಎಲ್ಲೆಂಬರೆಯ ಕಾಯ್ತಾ ಇದ್ದಂತಹ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಿಮಾಡಿಕೊಂಡಂತಹ ನನ್ನ ಪ್ರೀತಿಯ ಸ್ನೇಹಿತರಾದಂತ ಶ್ರೀ ಮೊದಲನೇದಾಗಿ ನಮ್ಮ ಶಿವಪ್ಪ ಕೂಡಲವರು ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನಾನು ಒಬ್ಬ ಪ್ರೇಕ್ಷಕನಾಗಿ ಹೇಳ್ತೀನಿ, ಈ ಚಿತ್ರ ಕುಟುಂಬ ಸಮೇತವಾಗಿ ನೋಡುವಂತ ಚಿತ್ರ ಇದಾಗಿದ್ದು, ಇದು 50ರಿಂದ 100 ಕೋಟಿ ಶತದಿನೋತ್ಸವವನ್ನು ಆಚರಿಸಿ 50ರಿಂದ 100 ಕೋಟಿ ರೂಪಾಯಿಗಳನ್ನ ಇದು ತಪ್ಪು ಸೇರಿದಂತ ನನ್ನ ಬೇಡಿಕೆ. ದೇವರೇ ಬೇಡ್ಕೊಳ್ತೀನಿ, ಇದು ಗೆದ್ದೇ ಗೆಲ್ಲುತ್ತೆ. ಎಲ್ಲ ಚಿತ್ರಗಳು ಎಲ್ಲ ಒಂದೇ ತರ ಇರಲ್ಲ. ಯಾಕಂದ್ರೆ ಒಳ್ಳೆಯದನ್ನ ತಗೋಬೇಕು, ಕೆಟ್ಟದನ್ನ ಬಿಡಬೇಕು. ಇಲ್ಲಿ ಇನ್ಫಿನಿಟಿ ಸಂಸ್ಥೆಯಿಂದ ಸಾಕಷ್ಟು ನಿರ್ಮಾಪಕರು ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ಪಟ್ಟು ಸೋತ್ರೆ ಅದು ಸೋಲು, ಪ್ರಯತ್ನ ಪಟ್ಟು ಸೋತ್ರೆ ಅದು ಸೋಲಲ್ಲ. ಆ ಪ್ರಯತ್ನ ಈ ಚಿತ್ರ ಏನಾಗಿದ್ರು ಇಲ್ಲಿ ಮಾಡಿ ತಯಾರಿಸಿದಂತ ನಿರ್ಮಾಪಕರು ಇನ್ನೂ ಚೆನ್ನಾಗಿ ಬರ್ತಾರೆ. ನಮ್ಮ ನಾಡು ನುಡಿಗೆ ಇನ್ನೂ ಒಳ್ಳೆ ಚಿತ್ರಗಳನ್ನ ಅವರು ತರಲಿಕ್ಕೆ ಮುಂದೆ ಬರ್ತಾರೆ. ಈ ಒಂದು ನಮ್ಮ ಕ್ಯಾಪಿಟಲ್ ಚಿತ್ರ, ನಮ್ಮ ಭಾಷೆ, ನಮ್ಮ ಕನ್ನಡ ನಾಡು, ನಮ್ಮ ನಾಡಲ್ಲಿ ತಯಾರಾದಂತ ಚಿತ್ರ ಪಂಚಭಾಷೆಗಳಲ್ಲಿ ಮೂಡಿ ಬರ್ತಾ ಇದೆ. ಈ ಚಿತ್ರ ಕನ್ನಡ ಅಭಿಮಾನಿ ಚಿತ್ರ, ಅಭಿಮಾನಿ ದೇವರುಗಳು ಈ ಚಿತ್ರವನ್ನ ಗೆಲ್ಲಿಸಿ ಕ್ಯಾಪಿಟಲ್ ಚಿತ್ರವನ್ನ ಯಶಸ್ವಿಗೊಳಿಸಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಈ ಚಿತ್ರ ಇನ್ಫಿನಿಟಿ ಕ್ರಿಯೇಷನ್ಸ್ ಒಂದು 20 ನಿರ್ಮಾಪಕರು ಒಟ್ಟಿಗೆ ಸೇರಿಕೊಂಡು ನಮ್ಮ ಒಂದು ಒಗ್ಗಟ್ಟಲ್ಲಿ ಒಂದು ಚಿತ್ರ ಮಾಡಿ ಇದೇ ತರ 100 ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರಗಳ ಅಭಿವೃದ್ಧಿಗೆ ಶ್ರಮಿಸಲಿ. ಆ ತಾಯಿ ಭುವನೇಶ್ವರಿ ಅವರ 100 ಚಿತ್ರ ಮಾಡೋಕ್ಕೆ ಸಹಕಾರ ಕೊಡಲಿ ಅಂತ ಕೇಳ್ಕೊಂಡು, ಈ ಚಿತ್ರದ ನಾಯಕರು ರಾಜೀವ್ ಅವರು ನಮ್ಮ ಒಳ್ಳೆಯ ಮಿತ್ರರು. ಇವರು ಟ್ರೈಲರು ಸಾಂಗ್ಸ್ ಎಲ್ಲ ನೋಡಿದೆ, ಒಳ್ಳೆ ಸಾಮಾಜಿಕ ಚಿತ್ರ, ಆಕ್ಷನ್ ಪಿಕ್ಚರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ 100 ಚಿತ್ರಗಳು ಮಾಡಿ ಬೆಂಗಳೂರು ಆರಾಧಿಸಲಿ. ಹಾಗೂ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನೆಲ್ಲ ನೋಡಿದೆ, ಅವ್ರಿಗೆಲ್ಲ ಇದಾಗಿತ್ತು. ಆಮೇಲೆ ಪ್ರೊಡ್ಯೂಸರ್ ಒಬ್ಬರಾದ ನಮ್ಮ ಮಿಲಿಟರಿಯಿಂದ ಬಂದು ಸೇವೆ ಸಲ್ಲಿಸಿ ಅವರು ಆಕ್ಟಿಂಗ್ ಅನ್ನು ಮಾಡಿದ್ದೀನಿ ಅಂತ ಹೇಳಿದ್ರು. ಅವ್ರ ಜೋಶು, ಅವ್ರ ಮಾತು ಕೇಳಿ ನಾನು ಹೋಗ್ತಾ ಇದ್ರು. ನಮ್ಮ ರಾಮಾಶ್ವರ ಜೊತೆ ಹೋಗಕ್ಕೆ ಹೋದ್ರೆ ನನಗೆ ಕುತ್ಕೊಂಡ್ಬಿಡೆ. ಎಲ್ಲ ಅಷ್ಟು ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ, ಅವ್ರು ಒಳ್ಳೇದಾಗಲಿ ಅಂತ. ಕೊನೆಗೆ
ನಾನು ನಮ್ಮ ಡೈರೆಕ್ಟರ್ ಅನಂತರಾಜ್ ಅವರು ನಾವು ಹಿಂದ್ಗಡೆ ಕಲ್ಪನಾ ಅನ್ನೋ ಪಿಕ್ಚರ್ ಮಾಡ್ಕೊಂಡಿದ್ರು. ನಮ್ಮ NR ಕೇಶವನಾಥ್ ಹೇಳ್ದಂಗೆ ನಮ್ಮ ಅನಂತರಾಜ್ ಅವರು ನಿರ್ಮಾಪಕರ ನಿರ್ದೇಶಕರು. ಅವ್ರು ಇಟ್ಬಿಟ್ರೆ ಪ್ರೊಡ್ಯೂಸರ್ಗೆ ಪ್ರತಿಯೊಂದು ಇದಾಗ್ಬಿಡುತ್ತೆ. ಕಥೆಯಿಂದ ಹಿಡಿದು ವ್ಯಾಪಾರದಿಂದ ಹಿಡಿದು ಆಮೇಲೆ ಶೂಟಿಂಗ್ ಸ್ಪಾಟ್ ಇಂದ ಹಿಡಿದು ಎಲ್ಲ ನಿರ್ಮಾಪಕ ನಿರ್ದೇಶಕರು. ಇವರು ಹಲವಾರು ಚಿತ್ರಗಳು ಮಾಡಿದ್ದಾರೆ. ಇನ್ನೂ ಹಲವಾರು ಚಿತ್ರ ಮಾಡಿ ಚಿತ್ರರಂಗೆ ಸೇವೆ ಸಲ್ಲಿಸಲಿ. ತಾಯಿ ಭುವನೇಶ್ವರಿ ಅವರು ಆಶೀರ್ವಾದ ಮಾಡಲಿ. ಈ ಚಿತ್ರ ಯಶಸ್ವಿಯಾಗಿ ನಮ್ಮ ರಾಜರಾಜ ಬೈಲು ಚೆನ್ನಾಗಿದ್ದಾಗಿ 20 ಜನ ನಿರ್ಮಾಪಕರು ಬಂದವರೆ. ಅವರೆಲ್ಲ ಅವರ ದೇವದೇಶಗಳು ಈಡೇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ. ನಾನು ರಾಜೀವ್ ಅವರು ಇಲ್ಲಿ ಗಾಂಧಿ ಬಜಾರಲ್ಲಿ ಧೂಳ್ ಸರ್ಜಾ ಇನ್ನು ಅನೇಕ ನಾವು ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಫೈಟಿಂಗ್ ಕ್ಲಾಸ್ ಎಲ್ಲ ಒಟ್ಟಿಗೆ ಫೈಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಫ್ರೆಂಡ್ಸ್ ಬಗ್ಗೆ ಕಂಟಿನ್ಯೂ ಆಗಿದೆ. ನನಗೆ ಅವ್ರು ಮುಹೂರ್ತಕ್ಕೆ ಕರೆದಿದ್ರು, ಹೋಗಿದ್ದೆ. ನಾನು ಶುಭ ಕೋರಿದೆ, ಬೇಗ ಕಂಪ್ಲೀಟ್ ಮಾಡಿ ಸಿನಿಮಾ ಅಂತ ಶುಭ ಕೋರಿದೆ. ಈಗ ಶುಭ ಕೋರ್ತಾ ಇದ್ದೀನಿ, ಸಿನಿಮಾ ಬೇಗ ಪ್ರದರ್ಶನ ಬಂದು ಯಶಸ್ವಿ ಆಗಲಿ. ತುಂಬಾ ಹೆಸರು ಮಾಡಿ ರಾಜೀವ್ ಅವರು ಮತ್ತು ಪ್ರೇರಣಾ ಅವ್ರಿಗೆ ಬಹಳ ಹೆಸರು ಬರಲಿ. ಅದರಲ್ಲೂ ಈ ಮಾಧ್ಯಮದವ್ರಿಗೆ ನಾವು ಹೇಳಬೇಕು, ಸಿನಿಮಾ ಬಗ್ಗೆ ಹೇಳ್ಬೇಕು. ಯಾಕೆಂದ್ರೆ ನಾವು ನೋಡುವಂತ 3 ಹಾಡುಗಳು ಮತ್ತೆ ಟ್ರೈಲರ್ ಎತ್ಕೊಳ್ತಾ ಇದೆ. ಅನಂತರಾಜ್ ಅವರು ಸಂಪೂರ್ಣ ಏನ್ ಅನುಭವ ಇದೆ ಇದ್ರ ದಾರ ಎತ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಂಬರ್ 1 ಆಕ್ಷನ್ ಫಿಲ್ಮ್ ತೆಗೆದಿದ್ದಾರೆ. ಇದನ್ನ ರಾಜೀವ್ ಅವ್ರಿಗೆ ಕಷ್ಟಪಟ್ಟು ಮಾಡಿಸಿದ್ದಾರೆ. ಆದಷ್ಟು ಪ್ರೇರಣಾ ಅವರು ಬಹಳ ಮುದ್ದ ಕಾಣ್ತಾ ಇದ್ದಾರೆ. ಅದ್ರಲ್ಲಿ ಉತ್ಸಾಹದಲ್ಲಂತೂ ಬಹಳ ಲವಲವಿಕೆಯಿಂದ ಅವ್ರು ಮಾಡಿದ್ದಾರೆ. ಚಿತ್ರ ನನ್ನ ಸತ ಇದು ಮೋಸ್ಟ್ ಪ್ರಾಬ್ಲಿ ಇದು ವೆರಿ ಗುಡ್ ಆಕ್ಷನ್ ಕಮ್ ಥ್ರಿಲ್ಲರ್ ಮೂವಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮಾಧ್ಯಮದವರು ಈ ಸಿನಿಮಾಗೆ ದಯವಿಟ್ಟು ಎಲ್ಲರೂ ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಸಿನಿಮಾ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತಾ, ಮತ್ತು ನಮ್ಮ ಬಣಕಾರ್ ಅವರು ಶಿಲ್ಪಾ ಶ್ರೀನಿವಾಸ್ ಎಲ್ಲ ನಮ್ಮ ಸಿನಿಮಾ ಬಹಳ ಜೀವನನೇ ಅವ್ರ ಸಿನಿಮಾದಲ್ಲಿ ಕಳೆದ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರ ಜೊತೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನನ್ನ ಒಂದು ಸುದೈವ ಅಂತ ಭಾವಿಸ್ತಾ, ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ನಮಸ್ಕರಿಸ್ತಾ, ನನ್ನ ಒಂದು ಪಿಕ್ಚರ್ ಭಗೀರಥ ಈಗ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೂ ಕೂಡ ಎಲ್ಲ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ತರಂಗ ವಿಶ್ವಭಾರತಿಗೆ ಕನ್ನಡದ ಆರತಿ, ಮೊಳದಲ್ಲಿ ಕನ್ನಡ ಜಯಬೇರಿ, ಮೊಳದಲ್ಲಿ ಕನ್ನಡ ಜಯಬೇರಿ. ಬಂದಾಗಿನಿಂದ ನನಗೆ ಮುಜುಗರ ಜೊತೆಗೆ ಸಂತೋಷವೂ ಆಗ್ತಾ ಇದೆ. ಎಲ್ಲರೂ ಯಾಕೆ ಬಂದಿದೆ ಅಂದ್ರೆ ಸ್ವಲ್ಪ ಮುಜುಗರ. ಸಂತೋಷ ಆಗಿದ್ದು ಯಾವತ್ತಂದ್ರೆ 5 ಭಾಷೆಯಲ್ಲಿ ತಯಾರಾಗ್ತಕ್ಕಂಥ ಚಿತ್ರಕ್ಕೆ ನಮ್ಮ ಕನ್ನಡ ಭಾಷೆಗೆ ತಾಯಿಯಾಗಿಲ್ಲ ಅನ್ನೋದು ಒಂದು ದೊಡ್ಡ ಸಂತೋಷ. ಆ ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಶಿವಪ್ಪ ಕುಡ್ಲೂರ್ ಅವರು ಬಂದು ಶುಭ ಹಾರೈಸಬೇಕು ಅನ್ನುವಂಥ ಮಾತನ್ನ ಕರೆ ಮೇರೆಗೆ ನಾನು ಬಂದಿರತಕ್ಕಂಥದ್ದು. ಯಾರಿಗೇ ಆಗಲಿ ಶುಭವನ್ನು ಹಾರೈಸಬೇಕಾದ್ರೆ ನಾವೊಂದು ಮಾತನ್ನು ಹೇಳ್ತೇವೆ, ಭದ್ರಂ ಕರ್ಣೇಭಿ ವಿಷ್ಣುಯಾಮದೇವಾಹ ಭದ್ರಂ ಪಶ್ಯೆ ಮಾಕ್ಷಿರ್ಯ ಚಿತ್ರ ಅನ್ನುವಂಥ ಮಾತನ್ನು. ನಿನ್ನ ಕಣ್ಣು ಒಳ್ಳೆಯದನ್ನು ನೋಡ್ಲಿ, ನಿನ್ನ ಕಿವಿ ಒಳ್ಳೆಯದನ್ನು ಕೇಳಲಿ, ಸ್ವಸ್ಥವಾಗಿ ಶರೀರ ಸ್ವಸ್ಥವಾಗಿರುವಾಗಲೇ ಏನ್ ಬೇಕು ಅನ್ನೋ ಸಮಾಜ ಸೇವೆ ಮಾಡಲಿ ಅಂತ ಶುಭ ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಕೂಡ ನನಗೆ ಅಷ್ಟೇ ಅಪರೂಪಕ್ಕೆ ಒಬ್ಬರಿಬ್ಬರು ಸ್ನೇಹಿತರು ಸೇರೋದು ಬಹಳ ಅಪರೂಪ. ಈ ಚಿತ್ರ ಮಾಡೋದಕ್ಕೆ 20 ಜನ ಸ್ನೇಹಿತರು ಸೇರಿದ್ರು ಅಂತಂದ್ರೆ ಅದೊಂದು ದೊಡ್ಡ ದಾಖಲೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಶುಭ ಹಾರೈಕೆ ಇಷ್ಟೇ, 20 ಜನರ ಸ್ನೇಹದ ಸೇತುವೆ ಯಾವಾಗಲೂ ಕೂಡ ಹೀಗೆ ಶುಭವಾಗಿರಲಿ ಅನ್ನುವಂಥದ್ದೇ ನಾನು ಮುಖ್ಯವಾದಂಥ ಶುಭ ಹಾರೈಕೆ. ಆ ನಿಟ್ಟಿನಲ್ಲಿ ಇವತ್ತು ಈ ಚಿತ್ರರಂಗ ಒಂದು 21 ಜನರು ಸೇರಿ ಒಂದು ಚಿತ್ರವನ್ನು ತಯಾರು ಮಾಡಿದ್ದಾರೆ. ನಾವು ಕೂತ್ಕೊಂಡು ನೋಡಿದಾಗ 5 ಕ್ಯಾಪಿಟಲ್ ಸಿಟಿಗಳು ನಮಗೆ ಇಲ್ಲಿ ತೆರೆ ಮೇಲೆ ಕಾಣಿಸಿದವು. ಈ ಕ್ಯಾಪಿಟಲ್ ಸಿಟಿಯಾಗಿ ಎಷ್ಟೆಲ್ಲ ಕ್ಯಾಪಿಟಲ್ಗಳನ್ನ ಹೂಡಿಕೊಂಡಿರ್ತಕ್ಕಂಥ ನಮ್ಮ ನಿರ್ಮಾಪಕರು ಇರ್ತಾರೆ. ಒಂದು ಚಿತ್ರರಂಗಕ್ಕೆ ಅಥವಾ ಚಿತ್ರಮಂದಿರಕ್ಕೆ ಬರಬೇಕಾದ್ರೆ ನಿರ್ಮಾಪಕರಿಗೆ ಅವರದೇ ಆದಂತ ನಿರೀಕ್ಷೆ ಇರುತ್ತೆ, ಪ್ರೇಕ್ಷಕರಿಗೆ ಅವರದೇ ಆದಂತ ನಿರೀಕ್ಷೆ ಇರುತ್ತೆ. ಇಬ್ರು ನಿರೀಕ್ಷೆ ಇಟ್ಕೊಂಡು ಚಿತ್ರ ಇವ್ರು ಮಾಡಿರ್ತಾರೆ, ನಿರೀಕ್ಷೆ ಇಟ್ಕೊಂಡು ಪ್ರೇಕ್ಷಕರು ಕೂಡ ಚಿತ್ರಮಂದಿರಕ್ಕೆ ಬಂದಿರ್ತಾರೆ. ಅವರಿಬ್ಬರ ನಿರೀಕ್ಷೆಯು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾದಾಗ ಅದೊಂದು ಯಶಸ್ವಿ ಚಿತ್ರ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಬಹಳ ಚಂದ್ರ ಸ್ವಾಮೀಜಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. ಅದು ಇದೇ ಥಿಯೇಟರ್ ಕುತ್ಕೊಂಡು ಇದೇ ಥಿಯೇಟರ್ ಮೇಲೆ ನೋಡಿದ್ದೀನಿ. ವಿರಾಟ ಪರ್ವ ಅನ್ನುವಂಥ ಚಿತ್ರ ಒಂದು
ಜೊತೆಗೆ ಸಿದ್ಧಗಂಗಾ ಅನ್ನುವಂಥ ಒಂದು ಚಿತ್ರದಲ್ಲಿ ನಾನು ಅನ್ವಯಿಸಬೇಕಾಯ್ತು. ನಮ್ಮ ನಿರ್ದೇಶಕರು ಜಿ ಮೂರ್ತಿ ಅಂತ ಕೋವಿಡ್ ತೀರೋಗ್ಬಿಟ್ರು. ಅವರು ಸಿದ್ಧಗಂಗಾ ಮಠಕ್ಕೆ ಯಾವ್ದೋ ಚಿತ್ರೀಕರಣಕ್ಕೆ ಹೋದಾಗ ಒಂದು ಚಿತ್ರ ತಯಾರು ಮಾಡಿದ್ರು. ಮೊದಲಿಂದ ಆತ್ಮೀಯರು. ಅವರು ಒಂದು ದೃಶ್ಯಕ್ಕೆ ಹಿಡಿಬೇಕಾದ್ರೆ ಅದೇನೋ ಗೊತ್ತಿಲ್ಲ ಬುದ್ಧಿ, ಆ ದೃಶ್ಯ ಹಿಡಿಬೇಕಾದ್ರೆ ನನಗೆ ನೀವೇ ಕಾಣಿಸ್ತಿದ್ರಿ, ಆ ದೃಶ್ಯಕ್ಕೆ ನೀವೇ ಬರ್ಬೇಕು ಅಂತಂದು. ಅಂದ್ರೆ ಸಿನಿಮಾನೇ ಬೇರೆ, ನಾವೇ ಬೇರೆ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀರಿ ಅಂತ. ಇಲ್ಲ ಬುದ್ಧಿ, ಅದೇನೋ ಗೊತ್ತಿಲ್ಲ, ಆ ದೃಶ್ಯ ನಾನು ಬರೀತಾ ಇರ್ಬೇಕಾದ್ರೆ ನೀವೇ ಬರ್ತಾ ಇದ್ರಿ, ಅದಕ್ಕೆ ನೀವೇ ತೆರೆ ಮೇಲೆ ತರಬೇಕು ಅನ್ಕೊಂಡಿನಿ ಅಂತ. ದೊಡ್ಡ ಶಿವಕುಮಾರ್ ಸ್ವಾಮಿ ಕೇಳಿದ್ರು, ಏನೋ ಕೇಳ್ತಾರೆ ಒಪ್ಕೊಂಬಿಡಿ ಅಂತ ದೊಡ್ಡ ಬುದ್ಧಿಯವರು ಕೂಡ ಅಪ್ಪಣೆ ಮಾಡಿದ್ರು. 7 ನಿಮಿಷದ ಒಂದು ಪಾತ್ರವನ್ನು ಕೂಡ ಮಾಡಿದಂತ ಒಂದು ಅನುಭವ ನನಗೆ ಇರುವಂತಹದ್ದು. ಜೊತೆಗೆ ಅದರ ನಂತರ ಮತ್ತೆ 3 ಚಿತ್ರಗಳಲ್ಲಿ ಕೂಡ ಕಾಣಿಸಿಕೊಳ್ಳುವಂತ ಸನ್ನಿವೇಶ ಬಂತು. ಯಾಕಂದ್ರೆ ನಾವು ಕಾಣಿಸ್ಕೋಬೇಕಾದ್ರೆ ನಾನು ಹೇಳಿದೆ, ಏನು ಮೇಕಪ್ ಹಾಕೊಂಡು ನಾನು ಹೆಂಗಿದ್ದೀನಿ ಹಂಗೆ ಅದಕ್ಕೆ ಸೂಟ್ ಆಗಿದ್ರೆ ಮಾತ್ರ ಬರ್ತೀನಿ ಅಂತಂದು. ಅದೇ ರೀತಿಯಾಗಿ ಅವರು ಗೌರವವಾಗಿ ತೆರೆಯಲ್ಲಿ ಕಾಣಿಸ್ಕೊಂಡಂತ ಸನ್ನಿವೇಶ. ನಾನು ಸಿನಿಮಾ ನೋಡಿದ್ದು ಕೊನೆಯ ಚಿತ್ರ ಸಂತ ಶಿವಕುಮಾರ ಶರೀಫ ಸ್ವಪ್ನ ಥಿಯೇಟರ್ನಲ್ಲಿ, ಅವರು ನಾನು ವಿದ್ಯಾರ್ಥಿ ಜೀವನ ಮುಗಿಯುವಾಗ. ಜೊತೆಗೆ ಇದೇ ತೆರೆ ಮೇಲೆ ವಿರಾಟ ಯೋಗಿ ಚಿತ್ರದಲ್ಲಿ ಕೂಡ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ನಾನು ಇಲ್ಲಿ ಬರಬೇಕಾಯ್ತು. ಅದೆಲ್ಲ ಒಂದು ದೃಶ್ಯ. ಆದಾಗ್ಯೂ ಕೂಡ ಈ ಚಿತ್ರಕ್ಕೆ, ಈ ಸಮಾರಂಭಕ್ಕೆ ನನಗೆ ಬಂದ ಮುಖ್ಯ ಉದ್ದೇಶ, ಈ ಎಲ್ಲ ಚಿತ್ರರಂಗದ ಗಣ್ಯರೆಲ್ಲ ನಮ್ಮ ಉಮೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಈ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ತನ್ನದೇ ಆದಂತ ಒಂದು ಪಾವಿತ್ರತೆಯನ್ನ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು, ತನ್ನದೇ ಆದಂತ ಒಂದು ಗೌರವವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಇನ್ನೊಬ್ಬರ ಚಿತ್ರರಂಗವನ್ನು ನೋಡಿ ನಾವು ಕಲಿಯೋದು ಬೇಡ, ನಮ್ಮ ಚಿತ್ರರಂಗವನ್ನು ನೋಡಿ ಇನ್ನೊಬ್ಬರು ನಮ್ಮನ್ನು ಕಾಪಿ ಮಾಡಬೇಕು. ಆ ರೀತಿಯಾಗಿ ಚಿತ್ರರಂಗವನ್ನು ನೀವು ಬೆಳೆಸಿದ್ದೆ ಅಂತಂದ್ರೆ ಭಾರತ ದೇಶದಲ್ಲಿ ಕನ್ನಡ ಭಾಷೆಗೆ ದೊಡ್ಡ ಗೌರವವನ್ನು ಕೊಟ್ಟಂತಾಗುತ್ತೆ. ಸಾಹಿತಿಗಳಾಗಿರ್ತಕ್ಕಂಥವ್ರು 8 ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟು ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಬೆಳೆಸಿಕೊಟ್ಟಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆಯನ್ನು ಒಂದು ಪ್ರಾದೇಶಿಕ ಚಿತ್ರ ನಾಯಕರು ದಾದಾ ಸಾಹೇಬ್ ಫಾಲ್ಕೆ ಪಡೆಯುವ ಮೂಲಕವಾಗಿ ಕನ್ನಡ ಚಿತ್ರಗಳ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅದೇ ರೀತಿಯಾಗಿ ಕೇವಲ ಮನೋರಂಜನೆಯನ್ನು ಮಾತ್ರ ಗುರಿಯಾಗಿ ಇಟ್ಕೊಳ್ಳದೇನೆ ಮನೋರಂಜನೆ ಜೊತೆಗೆ ಮನೋವಿಕಾಸವನ್ನು ಕೂಡ ಗುರಿಯಾಗಿ ಇಟ್ಟುಕೊಂಡು ಒಂದು ಚಿತ್ರವನ್ನು ಕೊಡುವಂತ ಪ್ರಯತ್ನ ಮಾಡ್ರಿ. ಆ ನಿಟ್ಟಿನೊಳಗೆ ಈ ಚಿತ್ರ ಬಹಳಷ್ಟು ಇವತ್ತಿನ ಜನತೆಗೆ ನಿರೀಕ್ಷೆಗೆ ತಕ್ಕನಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ನಾಯಕ ನಟರು, ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಆ ಚಿತ್ರಕ್ಕೆ ತಕ್ಕಂತ ಒಂದು ಪರ್ಸನಾಲಿಟಿಯನ್ನು, ವ್ಯಕ್ತಿತ್ವವನ್ನ ಒಳಗೊಂಡಿರ್ತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಕೂಡ ನನಗನ್ಸಿನ ಮಟ್ಟಿಗೆ ನವರಸಗಳು ಅಂತಿರ್ತಾರೆ, ಬಹುತೇಕ ಇದರಲ್ಲಿ ವೀರರಸನೇ ಮುಖ್ಯ ಅಂತ ಕಾಣ್ತಾರೆ ಭವಿಷ್ಯಕ್ಕೆ. ಅದೆಲ್ಲವೂ ಕೂಡ ಜನತೆಗೆ ಒಂದು ಹುಮ್ಮಸ್ಸು ತರುವಂತಹದ್ದು, ಕಷ್ಟ ನಷ್ಟ ಎದುರಿಸುವಂತಹ ಜನರಿಗೆ ಒಂದು ಹೊಸ ಹುಮ್ಮಸ್ಸನ್ನ ತಂದು ಜೀವನವನ್ನ ಸುಸುತ್ತ ನಡೆಸಿಕೊಡುವಂತ ಒಂದು ಸಂದೇಶ ಚಿತ್ರರಂಗದಲ್ಲಿ ಬರಲಿ. ಈ ನಿರ್ಮಾಪಕರು ಈ ನಿರೀಕ್ಷೆಯನ್ನು ಇಟ್ಟು ಈ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಅವರೆಲ್ಲರ ನಿರೀಕ್ಷೆ ಕೈಗೂಡುವಂತಾಗಲಿ. ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸಿಕೊಂಡು ಇನ್ನೂ ಉತ್ತಮ ಚಿತ್ರಗಳನ್ನು ಕೊಡುವಂತ ಅವಕಾಶ ಮೂಡಿ ಬರಲಿ ಅಂತ ಶುಭವನ್ನು ಹಾರೈಸಿ ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಆ ರೀತಿ ಒಂದು ಸಿನಿಮಾ ಗೆಲ್ಲಿ ಅಂತ ಇವರು ಆಶೀರ್ವದಿಸಿ ಇನ್ಫಿನಿಟಿ ಕ್ರಿಯೇಷನ್ಸ್ ನಲ್ಲಿರುವಂತಹ ಎಲ್ಲ ಉದ್ಯಮಿಗಳು ಕೂಡಿ ರೆಸ್ಟಾರ್ ಅಂತ ಕೂಡ ಕರೀತಾರೆ ನಮ್ಮ ರಾಜೀವ್ ರೆಡ್ಡಿ ಅವರನ್ನು.